ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ಕನ್ನಡದ ಪ್ರತಿಭೆ ನೀವು, ನಮ್ಮ ಮಣ್ಣಿನ ಅದು ಅದ್ಭುತ ಪ್ರತಿಭೆ. ಹೊರಭಾಗಗಳಲ್ಲೂ ಕೂಡ ಹೋಗಿ ಶೈನ್ ಆಗಿದ್ದೀರಾ, ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದೀರಾ. ಹೇಗನ್ಸುತ್ತೆ ಸರ್? ಈಗ ಬಾಲಿವುಡ್ಗೂ ಸಲ್ಮಾನ್ ಖಾನ್, ಅಮೀರ್ ಖಾನ್, ಈಗ ಎಲ್ಲ ಜೊತೆ ಕೆಲಸ ಮಾಡಿದ್ದೀರಾ, ಎಲ್ಲ ಭಾಷೆಗಳಲ್ಲೂ ಕೂಡ ಕೆಲಸ ಮಾಡಿದ್ದೀರಾ. ಹೇಗನ್ಸುತ್ತೆ ನಮ್ಮ ಇಂಡಸ್ಟ್ರಿಗೂ ಅಲ್ಲಿದ್ದು ಅವರು? ತುಂಬಾ ಖುಷಿ ಆಗುತ್ತೆ ಹೇಳ್ಬೇಕು ಅಂತಂದರೆ. ಬಟ್ ಇಲ್ಲಿಂದ ಹೋಗಿ ಅಲ್ಲಿ ಗಂಟ ಹೋಗಿ ಕೆಲಸ ಮಾಡೋದು, ಆ ಒಂದು ಅವಕಾಶ ನನಗೆ ಸಿಕ್ಕಿದೆ ಅನ್ನೋದಕ್ಕೆ ನಾನು ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಏನಂತಂದರೆ ಕೆಲಸದಲ್ಲಿ ಏನಂತಂದರೆ ಅಲ್ಲೂ ಅದೇ ಥರನೇ ಕೆಲಸ ಮಾಡೋ ಆ ಥರದ್ದೇನು. ಬಟ್ ಅಲ್ಲೇನಂತಂದರೆ ಒಂದು ಪ್ರಿಪ್ರೇಷನ್ ಅನ್ನೋದು ಒಂದು ಬೇರೆ ರೀತಿ ಇರುತ್ತೆ. ಮುಂದೆ ಅಂದರೆ ಕೆಲಸ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅವ್ರದ್ದೊಂದು ಪ್ರಿಪ್ರೇಷನ್ ಇರುತ್ತಲ್ಲ, ಮಿನಿಮಮ್ ಒಂದು 3 months 4 months ಫುಲ್ ಫಸ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗೋ ಒಂದು ರೀತಿ. ಇವಾಗ ಎಕ್ಸಾಂಪಲ್ 10th ಎಕ್ಸಾಮ್ ನಾವು ಬರೀಬೇಕಂದ್ರೆ, ಇಲ್ಲ 2nd PU ಎಕ್ಸಾಮ್ ಬರೀಬೇಕಂದ್ರೆ ನಾವು ವರ್ಷ ಪೂರ್ತಿ ನಾವು ಆಟ ಆಡ್ಕೊಂಡು ಇದ್ಬಿಡ್ತೀವಿ. ಬಟ್ ಆ ಎಕ್ಸಾಮ್ ಇದ್ದಾಗ 1 ತಿಂಗಳು 2 ತಿಂಗಳು ನಾವು ಕೂತ್ಕೊಂಡು ಆನೆಸ್ಟಾಗಿ ವರ್ಕ್ ಮಾಡ್ತೀವಲ್ಲ, ಆ ವರ್ಕ್ ಅಲ್ಲಿ ಮಾಡ್ತಾರೆ. ಇಲ್ಲೊಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಷ್ಟೇ. ಯಾಕಂದರೆ ಬಿಕಾಸ್ ಆಫ್ ಆ ವರ್ಕ್ಗೂ ಅಲ್ಲಿ ಬಜೆಟ್ ಇರುತ್ತೆ, ಇಲ್ಲ ಆ ವರ್ಕಿಗೆ ಬಜೆಟ್ ಇರಲ್ಲ. ಅದೇ ವ್ಯತ್ಯಾಸ, ಅಷ್ಟು ಬಿಟ್ಟರೆ ಏನಿಲ್ಲ. ಬಟ್ ಪ್ರಿಪ್ರೇಷನ್ ಪ್ಲ್ಯಾನ್ಡ್, ಎವ್ರಿಥಿಂಗ್ ನೀಟಾಗಿ ಒಂದು ಪ್ಲ್ಯಾನ್, ಆ ಪ್ಲ್ಯಾನ್ ಪ್ರಕಾರ ಅಲ್ಲಿ ವರ್ಕ್ ಮಾಡ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಅನ್ನೋದೇನಿಲ್ಲ. ಬಟ್ ಮೇಕಿಂಗ್ ಸ್ಟೈಲಿಂದ ಹಿಡಿದು ಎಲ್ಲ ಸೇಮ್, ಬಟ್ ಎಲ್ಲೂ ಲಿಮಿಟ್ ಇಲ್ಲ. ಬಟ್ ನಾನು ಹೇಳ್ತೀನಮ್ಮ, ನಿಜವಾಗ್ಲೂ ಹೇಳ್ತೀನಿ, ಇವತ್ತಿನ ದಿವಸ ನಮ್ಮ ಕನ್ನಡದಲ್ಲಿರೋಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಯಾವುದೇ ಆಗ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಎಲ್ಲ, ನಾವಿರೋ ಬಜೆಟಲ್ಲೇ ಅಷ್ಟು ಲ್ಯಾಂಗ್ವೇಜ್ ಸಂಸ್ಥೆಯವ್ರಿಗೆ ಎಲ್ರಿಗೂ ನಾವು ಒಂದು ಫೈಟ್ ಕೊಡ್ತಾ ಇದೀವಿ ಅಂದರೆ ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ದು ಇರೋದೇ ಒಂದು ಇಷ್ಟದ ಬಜೆಟ್. ತಮಿಳವರು ಕೊಡ್ತೀವಿ, ಇಲ್ಲಿ ತೆಲುಗುವರು ಕೊಡ್ತೀವಿ, ಹಿಂದಿಯವರು ಕೊಡ್ತೀವಿ, ಮಲಯಾಳಂ ಅವ್ರು ಕೊಡ್ತೀವಿ, ಎಲ್ರಿಗೂ ಫೈಟ್ ಕೊಟ್ಕೊಂಡು ನಾವೆಲ್ಲ ಒಂದು ಕಡೆ ಒಂದೊಂದು ಸಣ್ಣ ಒಂದು ಸಕ್ಸಸ್ ನೋಡ್ತೀವಿ ಅಂತಂದರೆ ರಿಯಲಿ ನಾವು ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಮ್ಮ ಸಿನಿಮಾನು ಹೊರಗಡೆ ಹೋಗಿ ಅಷ್ಟೇ ಬಿಸ್ನೆಸ್ ಮಾಡಿದ್ರೆ ಇನ್ನೂ ನಮಗೂ ಜಾಸ್ತಿ ಬಜೆಟ್ ಸಿಗುತ್ತೆ. ಎಕ್ಸಾಂಪಲ್ KGF ಆಗಿರ್ಬೋದು, ಕಾಂತಾರ ಆಗ್ಬೋದು. ಇವಾಗ ಆ ಬಜೆಟಿಂದ ಕೊಟ್ಟಿರೋದಕ್ಕೆ ಅವರು ಇನ್ನೂ ದೊಡ್ಡದಾಗಿ ರಿಚ್ ಆಗಿ ಮಾಡಿ ತೋರಿಸಿದ್ರು ಏನು ಅನ್ನೋದನ್ನು. ಆ ಥರ ಅಷ್ಟು ಬಿಟ್ಟರೆ ಬೇರೆ ಥರದ ಡಿಫ್ರೆನ್ಸ್ ಅನ್ನೋದು ಏನೂ ಇಲ್ಲ ಹೇಳ್ಬೇಕು. ಸೂಪರ್ ಸರ್. ರಕ್ಕಸಪುರದಲ್ಲೂ ಟೈಟಲ್ ರಕ್ಕಸಪುರ ಯಾಕೆ ಸರ್? ಅಂದರೆ ಕತೆ ಇದು ಯಾರು ಆಯ್ಕೆ? ಇದು ರಕ್ಕಸಪುರದಳು ಅಂತ ಇಡೋಣ ಈ ಟೈಟಲ್ ಅಂತ ಯಾರು ಆಯ್ಕೆ? ಡೈರೆಕ್ಟರ್ ಬರ್ಕೊಂಬಂದಂಥದ್ದು ಅದು. ಇದು ಒಂದು ಆ್ಯಕ್ಚುಲಿ ಫಸ್ಟ್ ಬೇರೆ ಒಂದು ಊರ ಹೆಸರು ಬರ್ಕೊಂಡು, ಯಾರು ಚೆನ್ನಾಗಿಲ್ಲ ಅಂತ ಅಂದಾಗ ಅವಾಗಲೇ ಅವನು ಒಂದು ಇದು ಟೆಂಟೇಟಿವ್ಲಿ ಒಂದು ನೇಮ್ ಬೇಕು ಅಂತ ಅಂದ್ಬಿಟ್ಟು ಒಂದು ನೇಮ್ ಬರ್ಕೊಂಡು ವರ್ಕ್ ಮಾಡಿದ್ದು. ಅದು ಹೋಗ್ತಾ ನಾವೆಲ್ಲ ಮಾತಾಡ್ತಾ ಅದೇ ಒಂದು ಒಳ್ಳೆ ನೇಮ್ ಆಗೋಯ್ತು. ಬಟ್ ಇದಕ್ಕೆಲ್ಲ ಮೂಲ ಕಾರಣಕರ್ತರು ಈ ಥರ ಒಂಥರ ವೆರೈಟಿ ಆದಂಥ ನೇಮ್ಗಳಿಡೋಂಥದ್ದೆಲ್ಲ ಇವಾಗ ಉಗ್ರಂ ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಪ್ರತಿ ಒಂದೊಂದಕ್ಕೂ ಒಂದು ಬೇರೆ ಬೇರೆ ರೀತಿಯಲ್ಲಿ ಒಂದು ಹೆಸರಿತ್ತು. ಅದು ಒಂದು ಸಕ್ಸಸ್ನ ತಲೆಲಿಟ್ಕೊಂಡು ಓಕೆ ಇದು ಒಂಥರ ವೆರೈಟಿಯಾಗಿ ಕೇಳಿಸುತ್ತೆ ಒಂದು ಊರಿನ ಹೆಸರು ಅಂತ ಅಂದ್ಕೊಂಡು, ಆಮೇಲೆ ನಮ್ಮ ಕಥೆಯಲ್ಲೂ ಒಂದು ರಕ್ಕಸ ಅನ್ನೋದು ಒಂದು ಇದೆಯಲ್ಲ, ರಕ್ತಗಳದೆಲ್ಲ ಅದೆಲ್ಲ ಒಂದು ಎಲ್ಲೋ ಬೇರೆ ರೀತಿ ಕೊಡುತ್ತೆ ಅಂದ್ಕೊಂಡು ಓಕೆ ಅಂತ ಫಿಕ್ಸ್ ಆಗಿ ನಾವು. ಓಕೆ, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್? ಎಷ್ಟು ಹಾಡುಗಳಿದ್ದಾವೆ, ಎಷ್ಟು ಫೈಟ್ಗಳಿದ್ದಾವೆ, ಇದ್ರ ಬಗ್ಗೆ ಮಾತಾಡೋದಾದರೆ? ನಾವು ಶೂಟ್ ಮಾಡಿರೋದು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದೀವಿ, ಆಮೇಲೆ ಮಳವಳ್ಳಿ ಅಕ್ಕಪಕ್ಕ ಸಿಟಿಗಳಲ್ಲಿ ಶೂಟ್ ಮಾಡಿದ್ದೀವಿ, ತಿರ್ಗಾದಾದಮೇಲೆ ಮೈಸೂರು ಸುತ್ತಮುತ್ತ ಶೂಟ್ ಮಾಡಿದ್ದೀವಿ. ಸಿನಿಮಾದಲ್ಲಿ ಒಟ್ಟು 5 ಹಾಡಿದೆ. ಬಟ್ ಎಲ್ಲ ಪ್ರೇಮ್ ಸಾರ್ ಒಂದು ಸಂಯೋಜನೆ ಮಾಡಿದಂಥ ಸಂಗೀತವೆಲ್ಲ ಅರ್ಜುನ್ ಜನ್ಯ ಅವರು ಅದ್ಭುತವಾಗಿ ಅದಕ್ಕೆ ಇದು ಮಾಡಿಕೊಟ್ಟಿದ್ದಾರೆ. ಪ್ರೇಮ್ ಅವರೇ ಎಲ್ಲ ಲಿರಿಕ್ ಬರೆದಿರೋದು. ಅದಾದಮೇಲೆ ಪ್ರೇಮ್ ಅವರು ಒಂದು ಸಾಂಗ್ ಆಡಿದ್ದಾರೆ, ಮಾದೇಶ್ವರನ ಮೇಲೆ ಒಂದು ಸಾಂಗ್ ಆಡಿದ್ದಾರೆ, ತುಂಬ ಚೆನ್ನಾಗಿದೆ ಅದು. ತಿರ್ಗಿ ಅದಾದಮೇಲೆ ಇನ್ನೊಂದೇನೋ ಕೇಳಿದ್ರೆ ನೀವು, ಇಲ್ಲಿ ಸಿನಿಮಾ ಫೈಟ್ಸ್ ಬಂದು ನಿಮ್ದಂದಾಗ 100%. ಇದರಲ್ಲಿ ಒಟ್ಟು 3 ಆ್ಯಕ್ಷನ್ ಸೀನ್ ಇದೆ. 3 ಆ್ಯಕ್ಷನ್ ಸೀನ್ ಇದೆ. ಅದರಲ್ಲಿ ಒಂದು ಆ್ಯಕ್ಷನ್ ಬಂದು ತುಂಬ ಬೇರೆ ಲೆವೆಲ್ಗೆ ಒಂದು ಆ್ಯಕ್ಷನ್ ಮಾಡಿದ್ವಿ. ನಮ್ಮ ಸಿನಿಮಾ ಅಂತ ಅಂದಾಗ ಎಲ್ಲರೂ ಅನ್ಕೊಬೋದು ಏನೋ ಕಾಂಪ್ರಮೈಸ್ ಆಗ್ಬಿಟ್ಟ ಅಂತ. ಎಲ್ಲೂ ಕಾಂಪ್ರಮೈಸ್ ಆಗಿದ್ರೆ ಇನ್ನೂ ಎಕ್ಸ್ಟ್ರಾ ಒಂದು ದಿವಸ ನೀವು ನಂತರ ಬಿಡ್ತಾರೆ ಗೊತ್ತಿಲ್ಲ, ಹಂಗೂ ನಾವು ಕ್ಲೈಮ್ಯಾಕ್ಸ್ ಶೂಟಿಂಗ್ ಮುಗಿದೋಗಿದೆ, ಎಲ್ಲ ಆಗೋಗಿದೆ, ಎಲ್ಲ ಹೊಟ್ಟೋದು ಎಲ್ಲ ಆಗೋಯ್ತು. ಎಡಿಟ್ ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ದಿರ ಮತ್ತೆ 2 ದಿವಸ ಮತ್ತೆ ಅದೇ ಜಾಗದಲ್ಲಿ ಸೆಟ್ ಹಾಕಿ ಮತ್ತೆ ಶೂಟ್ ಮಾಡಿದ್ವಿ. ಇನ್ನೂ ಬೇಕು, ಏನೋ ಒಂದು ಬೇಕು ಮತ್ತೆ ಮಾಡಿದ್ರೆ ಸೆಟ್ ಹಾಕಿ ಅಂದರೆ ಅದು ಏನು ಮಾಡೋಕ್ಕಲ್ಲ. ಸಿನಿಮಾ ಇವಾಗ ನಾನು ನೋಡಿದ್ರೆ ನನಗೆ ತೃಪ್ತಿ ಕೊಡಲಿಲ್ಲ ಅಂತಂದರೆ ಇನ್ನು ಜನಗಳಿಗೆ ಏನಂತ ನಾವು ಆನ್ಸರ್ ಕೊಡೋಕ್ಕಾಗುತ್ತೆ. ಅದರಿಂದ ಆ ರೀತಿ ಮಾಡಿದ್ವಿ. ಆಮೇಲೆ ಎಲ್ಲೋ ಒಂದು ಕಡೆ ಒಂದು ಜೀಪ್ ಬೇಕಾಗಿತ್ತು, ಜೀಪ್ ಚೆನ್ನಾಗಿರಲ್ಲ, ಇನ್ನು ಹಳೆ ಕಾಲಕ್ಕೆ ಹೋಗ್ಬಿಡ್ತೀವಿ, ದೊಡ್ಡದೊಂದು ವ್ಯಾನೇ ಅಂದ್ಕೊಂಡು ವ್ಯಾನ್ ಒಳಗಡೆ ಒಂದು ಆ್ಯಕ್ಷನ್ ಇಟ್ವಿ. ಆ ವ್ಯಾನ್ನ ಬ್ಲೀಡ್ಸಿ, ಆ ವ್ಯಾನ್ನ ಸ್ಕ್ರಾಪ್ ಮಾಡಿ, ಅದೇ ಹೇಳ್ತಾರಲ್ಲಮ್ಮ, ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಸಿನಿಮಾಗೆ ಏನು ಬೇಕು ಅದನ್ನು ನಾವು ಹಾಕಿದ್ವಿ. ಸೂಪರ್. ಬಟ್ ಪ್ರತಿಯೊಂದು ಆ್ಯಕ್ಷನ್ಲೂ 4 ಕ್ಯಾಮ್ರಾಸ್ ಯೂಸ್ ಮಾಡಿದ್ವಿ ನಾವು. ಎಲ್ಲೂ ಕಾಂಪ್ರಮೈಸ್ ಇಲ್ಲ. ನಮ್ಮ ವಿಲಿಯಂ ಡೇವಿಡ್ ನಿಮಗೆ ಗೊತ್ತಿರಬೇಕು, ಹೌದು,
ಅವ್ರದ್ದು ಹೆಂಗಿರುತ್ತೆ ಲೈಟಿಂಗ್ಸ್ಗಳೆಲ್ಲ ಅಂತ ನಾನೇನು ಹೇಳೋದೇ ಬೇಕಾಗಿಲ್ಲ. ಹೌದು. ತುಂಬ ಅದ್ಭುತವಾಗಿ ಒಂದು ಲೈಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಿಸ್ಟರಿ ಕ್ರಿಯೇಟ್ ಮಾಡಲೇಬೇಕು ಸರ್, ಮಾಡುತ್ತೆ ಅಂತ ನನಗೆ ಅನಿಸ್ತಾ ಇದೆ ಸರ್. ಸರ್ ದೇವ್ರಿಗೆ ಸೇರಿರೋದಮ್ಮ ಅಷ್ಟೇ, ಎಲ್ಲ ಕೆಲಸ ಮಾಡಿದ್ದೀವಿ. ಸೂಪರ್. ಕೊಡೋದು ಬಿಡೋದು ಅವ್ರಿಗೆ ಸೇರಿರೋದು. ಅದು ಹಿಸ್ಟ್ರಿ ಕೊಡುತ್ತೋ ಇಲ್ಲ ಸಕ್ಸಸ್ ಕೊಡುತ್ತೋ ಇಲ್ಲ ನಾರ್ಮಲ್ ಕೊಡುತ್ತೋ ಇಲ್ಲ ಏನು ಇಲ್ಲದೆ ಬಿಡುತ್ತೋ ಎಲ್ಲದಕ್ಕೂ ಭಗವಂತನ ಪಾದಕ್ಕೆ ಬಿಟ್ಟಿರೋದು. ಸೂಪರ್ ಸರ್. ಅಂಬರೀಷ್ ಸರ್ ನಿಮ್ಮ ಜೀವನದಲ್ಲಿ ತುಂಬಾ ಸ್ಪೆಷಲ್, ಅವ್ರು ತುಂಬಾ ಪ್ರೀತಿ ಮಾಡ್ತೀರಾ ಅವ್ರನ್ನು ಕೂಡ. ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಅವ್ರ ಜೊತೆ ಇದ್ದಂತ ನಿಮ್ಮ ಒಡನಾಟದ ಬಗ್ಗೆ ಮಾತಾಡೋದಾದ್ರೆ ಏನ್ ಮಾತಾಡಕ್ಕೆ ಇಷ್ಟ? ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಅವರು ನನಗೊಂಥರ ಎರಡನೇ ಒಂದು ಜನ್ಮ ಕೊಟ್ಟಂಥ ಒಂದು ಗಾಡ್ ಫಾದರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಪ್ರೀತಿಯ ಸರ್, ನಮಗೆ ಅಣ್ಣ ಅಂತ ಹೇಳ್ತೀವಿ ನಾವು. ನಿಜವಾಗ್ಲೂ ಅವ್ರನ್ನ ನಾವು ಇವತ್ತಿಗೂ ನಾವು ಕಳ್ಕೊಂಡಿದ್ದೀವ ಅಂತ ಒಂದು ಫೀಲ್ ಆಗಲ್ಲ. ಎಲ್ಲೇ ಇದ್ರೂ ಹಂಗೆ ಅನ್ಕೋತೀವಿ. ಅಭಿಷೇಕ್ ಸಿದ್ದಲ್ಲಿ ರೇಗಿಸ್ತಾ ಇರ್ತೀವಿ, ಅಭಿ ಹತ್ರ ಮಾತಾಡ್ಬೇಕಾದ್ರೆ ಅದೇ ರೀತಿ ಇರ್ತದೆ. ನಿಜವಾಗ್ಲೂ ಅವ್ರನ್ನ ನಾವು ಇವತ್ತಿಗೂ ಹೇಳ್ತೀನಲ್ಲ, ನಾನು ಅಪ್ಪು ಆಗಿರಲಿ ಅಂಬಿ ಅಣ್ಣ ಆಗಿರಲಿ ನಾವೆಲ್ಲರೂ ಹೋಗಿದ್ದಾರೆ ಅಂತ ಅನ್ಕೊಳ್ಳಲ್ಲ. ಇವಾಗಲೂ ನನ್ನ ಮೊಬೈಲಲ್ಲಿ ಅಪ್ಪು ಅವ್ರದ್ದು ಮೆಸೇಜ್ಗಳೆಲ್ಲ ಹಂಗೆ ಇದೆ, ಅವ್ರ ವಾಯ್ಸ್ ರೆಕಾರ್ಡೆಲ್ಲ ಹಾಗೆ ಇದೆ. ಅದೆಲ್ಲ ಆ ಒಂದು ನೆನಪುಗಳಲ್ಲೇ ನಾನು ಇದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ಅವ್ರು ಇಲ್ಲ ಅನ್ನೋದೆಲ್ಲ ನಾನು ಹೋಗಲ್ಲ. ಇವತ್ತಿಗೂ ನಾನು ಯಾರೋ ಅಪ್ಪು ಅವ್ರ ಸಮಾಧಿ ಹತ್ರ ಹೋಗಲ್ಲ ನಾನು, ಅಥವಾ ಅಂಬರೀಷ್ ಹೋಗಲ್ಲ. ಯಾಕಂದ್ರೆ ಹೋದರೆ ಒಂದು ಫೀಲ್ ಆಗ್ಬಿಡ್ತು. ನನ್ನ ನೆನಪಲ್ಲಿದ್ದಾರೆ, ನನ್ನ ಮೈಂಡಲ್ಲಿದ್ದಾರೆ. ನನಗೆಲ್ಲೂ ಹೋಗಿಲ್ಲ ಅವ್ರು, ನನ್ನ ಅಕ್ಕಪಕ್ಕ ಸುತ್ತ ಎಲ್ಲೋ ಇದ್ದಾರೆ ಅನ್ನೋದು ಒಂದು ಫೀಲ್ ಆಗಿದೆ. ಓಕೆ